ಕಣ್ಣಲ್ಲೊಂದು ನೀರು ಹಾಕಿಲ್ಲ ಅಷ್ಟೇ, ಅಷ್ಟು ಕಷ್ಟದ ಕೆಲಸ. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಚಿತಾ ರಾಮ್ ಅವರ ಮೇಲೆ ಸಂಜು ವೇಟ್ಸ್ ಗೀತಾ 2 ಹಾಗೂ ಉಪಿರುಪಿ ಸಿನಿಮಾ ತಂಡದವರು ಆರೋಪವನ್ನ ಮಾಡಿದ್ರು. ಈ ಕುರಿತು ರಚಿತಾ ರಾಮ್ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಚಿತಾ ರಾಮ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಅಕೌಂಟ್ನ ವಿಡಿಯೋದಲ್ಲಿ ಮಾತನಾಡಿದ್ದು, ಈಗ 1 ವಾರದಿಂದ ನನ್ನ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ. ಇದರಲ್ಲಿ ಮೊದಲು ಸಂಜು ವೇಟ್ಸ್ ಗೀತಾ 2 ಸಿನಿಮಾ ಬಗ್ಗೆ ನಾನು ಮಾತನಾಡ್ತೀನಿ. ನನ್ನ ಟೀಮ್, ನಿರ್ಮಾಪಕರು, ನಿರ್ದೇಶಕರು ಹಾಗೂ ಹೀರೋ ಕೂಡ ಮಾಧ್ಯಮದವರ ಬಳಿ ನನ್ನ ಬಗ್ಗೆ ಮಾತನಾಡಿದ್ದಾರೆ. ಅವರು ಮಾತನಾಡುವಾಗ ಬಳಸಿದಂತಹ ಪದಗಳು, ಸ್ಟೇಟ್ಮೆಂಟ್ಗಳು ತುಂಬಾ ನೋವು ಉಂಟು ಮಾಡಿದೆ, ತುಂಬಾನೇ ಬೇಸರವಾಗಿದೆ. ನಾನು ಸ್ವೀಕರಿಸುವಂತಹ ವಿಚಾರ ಅದು ಅಲ್ವೇ ಅಲ್ಲ. ಸಂಜು ವೇಟ್ಸ್ ಗೀತಾ 2 ಸಿನಿಮಾ ತಂಡದ ಜೊತೆ 1.5 ವರ್ಷ ಸಿನಿಮಾ ಮಾಡಿರ್ತೀನಿ. ಜನವರಿ 17ರಂದು ಮೊದಲ ಬಾರಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಮಯದಲ್ಲಿ ಎಲ್ಲಾ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಮೊದಲ ಬಾರಿಗೆ ಸಿನಿಮಾ ರಿಲೀಸ್ ಆಗುವಾಗ ನನ್ನನ್ನ ಎಲ್ಲ ರೀತಿಯಿಂದಲೂ ಹೊಗಳಿದ್ರು. ಅದೇ ತಂಡ ಇವತ್ತು ರಿಲೀಸ್ ಸಮಯದಲ್ಲಿ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಾರೆ. ಇದೇ ಮಾತುಗಳನ್ನ ಮೊದಲು ರಿಲೀಸ್ ಸಂದರ್ಭದಲ್ಲೇ ಮಾತನಾಡಬೇಕಿತ್ತು. ಯಾಕೆ ಆಗ ಕೆಟ್ಟ ಮಾತುಗಳನ್ನ ಆಡಲಿಲ್ಲ? ಅವಾಗ ಅಷ್ಟೊಂದು ಹೊಗಳಿ ಈಗ ಯಾಕೆ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ? ಸುಳ್ಳು ನಾಟಕ ಮಾಡಿದ್ದೇನೆಂದು ಹೇಳ್ತಿದ್ದಾರೆ. ಇಲ್ಲಿ ಸುಳ್ಳು ನಾಟಕ ಮಾಡ್ತಿರುವವರು ಯಾರು? ನೀವೇ ಡಿಸೈಡ್ ಮಾಡಿ. ಕಣ್ಣಲ್ಲೊಂದು ನೀರು ಹಾಕಿಲ್ಲ ಅಷ್ಟೇ, ಅಷ್ಟು ಕಷ್ಟದ ಕೆಲಸ. ದಿನ ಕರಿತಾ ಇದ್ದೀನಿ ಇವ್ರನ್ನ, ರಚಿತಾ ರಾಮ್ ಅವ್ರನ್ನ, ಬರಲಿಲ್ಲ. ಏನಕ್ಕೆ ನೀವು ಬರ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಹುಟ್ಟಿರ್ತಲ್ಲ ನಮಗೆ. ಅವ್ರ ಮಧ್ಯೆ ಏನೇನಿದೆಯೋ ಡೈರೆಕ್ಟರ್ ಹೀರೋಯಿನ್ ಮಧ್ಯೆ, ಅದಕ್ಕೆ ಗೊತ್ತಿಲ್ವೇನೋ. ನಾವು ಆ ಥರದವ್ರಲ್ಲ. ಅವ್ರು ಬಂದು ಅವ್ರ ಕೆಲಸ ಮಾಡೋಗ್ತಾರೆ, ನಾವು ಬಂದು ನಾವು ಕೆಲಸ ಮಾಡ್ತೀವಿ. ವಿ ಆರ್ ವೆರಿ ಮಚ್ ಪ್ರೊಫೆಷನಲ್ಸ್. ಯಾವಾಗಲೂ ನನ್ನ ಹೀರೋಯಿನ್ಗಳ ನಂಬರ್ ನನ್ನ ಬ್ಲಾಕಲ್ಲಿ ಐತಿ. ಇದಕ್ಕೆ ಅವರೇ ಸ್ಪಷ್ಟನೆ ಕೊಟ್ಬಿಡ್ಲಿ, ಚೇಂಬರ್ ಕರೆಸಿ. ಸಿ ಇಸ್ ಬಿಸಿ, ಸಿ ಇಸ್ ಟ್ರಾವೆಲಿಂಗ್, ಸಿ ಇಸ್ ಅಬ್ರಾಡ್, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಎಷ್ಟು ವರ್ಷದಿಂದ ಸಿನಿಮಾದಲ್ಲಿದ್ದೀವಿ ಮೇಡಮ್, ಎಷ್ಟು ಜನ ನೋಡಿದ್ದೀವಿ ಮೇಡಮ್. ನಮಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ, ನಮ್ಮ ಕೆಲಸ ಯಾಕೆ ಮಾಡಿಲ್ಲ, ನೀವು ದುಡ್ಡು ತಗೊಂಡಿಲ್ವ ಅಂತ ಕೇಳೋದು ನನ್ನ ಧರ್ಮ. ಸಂಜು ವೇಟ್ಸ್ ಗೀತಾ 2 ಸಿನಿಮಾ ಶೂಟಿಂಗ್ ನಡೆಯುತ್ತಿರುತ್ತದೆ. ನನ್ನದೇ ಇನ್ನೊಂದು ಸಿನಿಮಾ ಬಿಡುಗಡೆಗೆ ರೆಡಿ ಇರುತ್ತೆ. ಈ ವೇಳೆ ಸಿನಿಮಾದ ಪ್ರಚಾರಕ್ಕೆ, ಪ್ರಮೋಷನ್ಗೆ ಹೋಗಲು ನಿರ್ದೇಶಕ ನಾಗಶೇಖರ್ ಹಾಗೂ ನಟ ಶ್ರೀನಗರ ಕಿಟ್ಟಿ ಅವತ್ತು ಬಿಡಲಿಲ್ಲ ಎಂದು ಹೇಳಿದ್ದಾರೆ. ಮಹಿಳಾ ನಿರ್ಮಾಪಕಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ರು, ಅವತ್ತು ಯಾಕೆ ಅವರು ಪ್ರಚಾರ ಮಾಡಲು ನನಗೆ ಬಿಡಲಿಲ್ಲ? ಅವರದ್ದು ದುಡ್ಡಲ್ವಾ? ಅವರದ್ದು ಸಿನಿಮಾ ಅಲ್ವಾ? ಒಂದು ದಿನ ನನ್ನ ಆ ಸಿನಿಮಾ ಪ್ರಮೋಷನ್ಗೆ ಕಳುಹಿಸಿಲ್ಲ ಇವರು. ಆದರೆ ಇವತ್ತು ಹೇಳ್ತಿದ್ದಾರೆ ರಚಿತಾ ರಾಮ್ ಅವರು ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ. ಸಿನಿಮಾದಲ್ಲಿ ಏನು ಮಾಡಬೇಕು ಅಂತ ಇತ್ತು ಅದನ್ನು ಸಂಪೂರ್ಣವಾಗಿ ಮಾಡಿದ್ದೇನೆ. ರಿಲೀಸ್ ವೇಳೆ ಈ ಬಾರಿ ನನಗೆ ಬೇರೆ ಸಿನಿಮಾದ ಕಮಿಟ್ಮೆಂಟ್ ಇರುತ್ತೆ. ರಿಲೀಸ್ ಟೈಮ್ ಪೋಸ್ಟ್ಪೋನ್ ಆಗಿರುತ್ತೆ. ಅದಕ್ಕೆ ನಾನಾ ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಸಂಜು ವೇಟ್ಸ್ ಗೀತಾ 2 ಟೀಮ್ ಏನು ಹೇಳಿದ್ದಾರೋ ಅದನ್ನೇ ಈ ಬಾರಿ ಈ ಹೊಸ ಸಿನಿಮಾದ ನಿರ್ದೇಶಕರು ಹೇಳಿರ್ತಾರೆ. ರಚಿತಾ ಅವರೇ, ನಮ್ಮ ಸಿನಿಮಾಗೆ ಡೇಟ್ಸ್ ಕೊಟ್ಟಿದ್ದೀರಿ, ನಾವು ಸಿನಿಮಾ ಮಾಡಿ ಮುಗಿಸ್ಬೇಕಿದೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಹೇಳಿ ತಪ್ಪು ಯಾರದ್ದು ಅಂತ. ನಾನು ತಪ್ಪು ಮಾಡಿದ್ದೇನೆ ಅಂತ ಅನ್ನಿಸ್ತಿಲ್ಲ. ಸಂಜು ವೇಟ್ಸ್ ಗೀತಾ 2 ಪ್ರಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಉಪಿರುಪಿ ಸಿನಿಮಾದ ಬಗ್ಗೆ ಮಾತನಾಡಿದ್ದ ರಚ್ಚು ಏನಂದ್ರು? ಈ ಸಿನಿಮಾಕ್ಕಾಗಿ ಪಡೆದ ಹಣಕ್ಕೆ ಸಂಬಂಧಪಟ್ಟಂತೆ ಆರೋಪದ ಬಗ್ಗೆ ಮಾತನಾಡಿದ ರಚಿತಾ ರಾಮ್, ಈ ವಿಷಯ ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೆಟ್ಟಿಲೇರಿದೆ. ಇದರ ಬಗ್ಗೆ ಹೆಚ್ಚು ಮಾತನಾಡಿಲ್ಲ, ಏಕೆಂದರೆ ಸಾರಾ ಗೋವಿಂದ್ ಅವರು ಈ ವಿಷಯವನ್ನ ನಿಭಾಯಿಸ್ತಾ ಇದ್ದಾರೆ. ನಾನು ಹೇಳುವವರೆಗೂ ಈ ಬಗ್ಗೆ ಮಾತನಾಡಬೇಡ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಗೌರವ ಕೊಟ್ಟು ಇದರ ಬಗ್ಗೆ ಹೆಚ್ಚು ಮಾತನಾಡೋಲ್ಲ, ಈ ವಿಷಯದ ಬಗ್ಗೆ ಯಾರು ಚರ್ಚಿಸುವುದು ಬೇಡ ಎಂದು ರಚಿತಾ ರಾಮ್ ಮನವಿ ಮಾಡಿದ್ದಾರೆ. ನಂದು ತಪ್ಪು ಇದೆ ಅಂದರೆ ಚಿಕ್ಕ ಮಕ್ಕಳ ಕಾಲಿಗೂ ಬೀಳ್ತೀನಿ. ನಾನು ತಪ್ಪೇ ಮಾಡಿಲ್ಲ ಅಂದರೆ ದೇವರೇ ಬಂದರೂ ನಾನು ಸಾರಿ ಕೇಳಲ್ಲ. 100ಕ್ಕೆ 100ರಷ್ಟು ಸಾರಿ ಕೇಳೋದೇ ಇಲ್ಲ. ನನ್ನ ಫ್ಯಾನ್ಸ್ಗಳಿಗೆ ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಎಂದು ವಿಡಿಯೋದಲ್ಲಿ ರಚಿತಾ ಹೇಳ್ಕೊಂಡಿದ್ರು. ರಚಿತಾ ಕೊಟ್ಟ ಈ ಸ್ಟೇಟ್ಮೆಂಟ್ ತೇಟ್ ನಮ್ಮ ಬಾಸ್ ತರಾನೇ ಇದೆ ರಚ್ಚು ಅಂತ ಡಿವೋರ್ಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಚಿತಾ ರಾಮ್ ಸೇಮ್ ಟು ಸೇಮ್ ನಮ್ಮ ಬಾಸ್ ತರನೇ ಮಾತನಾಡಿದ್ದಾರೆ. ಅವರು ಅಷ್ಟಕ್ಕೂ ಬಾಸ್ ಅಭಿಮಾನಿಗಳಲ್ವಾ, ಸೊ ಹಾಗಾಗಿ ಇದೆಲ್ಲ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.
ನಮಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ, ನಮ್ಮ ಕೆಲಸ ಯಾಕೆ ಮಾಡಿಲ್ಲ, ನೀವು ದುಡ್ಡು ತಗೊಂಡಿಲ್ವ ಅಂತ ಕೇಳೋದು ನನ್ನ ಧರ್ಮ.